ಫ್ರೆಂಡ್ಸ್, ಇವಾಗವರೆಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ ಉದ್ಯೋಗ ಮಾಹಿತಿಯನ್ನು ಮೊದಲಿಗೆ ಪಡೆಯಲು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಾಲೆಜ್ ಫಾರ್ ಯು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಡೀಟೇಲ್ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನಿಂದ. MTS ಹುದ್ದೆಗಳಿಗೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ಗೆ ಯಾರ್ಯಾರು SSLC ಕಂಪ್ಲೀಟ್ ಮಾಡಿದ್ದೀರಾ ಮತ್ತು PUC ಡಿಪ್ಲೊಮಾ ಯಾವುದಾದ್ರೂ ಮಾಡಿದರೆ ನೀವು ಅಪ್ಲೈ ಮಾಡಬಹುದು. ನಾನು ಹೇಳಿದ್ದೆ ಡೀಟೇಲ್ ನೋಟಿಫಿಕೇಶನ್ ಬರ್ತಾನೆ ನಿಮಗೆ ತಿಳಿಸ್ತೀನಿ ಅಂತ. ಡೀಟೇಲ್ ಆಗಿ ಹೇಳ್ತೀನಿ, ವಿಡಿಯೋನ ನೋಡ್ತಾ ಇರಿ. ಫ್ರೆಂಡ್ಸ್, ಏನಾದರೂ ವಿಡಿಯೋ ಹೆಲ್ಪ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಡೀರಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಂಪಾರ್ಟೆಂಟ್ ಡೇಟ್ಸ್ ಹೇಳ್ತೀನಿ. ಸ್ಟಾರ್ಟಿಂಗ್ ಡೇಟ್ ಬಂದು ಆನ್ಲೈನಲ್ಲಿ ಅಪ್ಲೈ ಮಾಡೋಕ್ಕೆ 22/4/2019 ಮತ್ತು ಲಾಸ್ಟ್ ಡೇಟ್ ಬಂದು 29/5/2019. ಅದಾದಮೇಲೆ ನಿಮಗೆ ಕಂಪ್ಯೂಟರ್ ಬೇಸ್ ಎಕ್ಸಾಮಿನೇಷನ್ Tier 1 ಬಂದು 2/8/2019 ರಿಂದ ನಿಮಗೆ 6/9/2019 ಮತ್ತು Tier 2 ಎಕ್ಸಾಮಿನೇಷನ್ ಡೇಟ್ ಸಹ ಕೊಟ್ಬಿಟ್ಟಿದ್ದಾರೆ. ಡಿಸ್ಕ್ರಿಪ್ಟಿವ್ ಪೇಪರ್ ಇರುತ್ತೆ. 17/11/2019 ನಿಮಗೆ ಎಕ್ಸಾಮ್ ಡೇಟ್ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಹುದ್ದೆಗಳ ವಿವರ ಬಂದು ವ್ಯಾಕೆನ್ಸಿ ಎಷ್ಟಿದೆ ಅಂದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅವರು ಎಷ್ಟು ಹುದ್ದೆಗಳಿದೆ ಅಂತ ಹೇಳಲ್ಲ. ಎಲ್ಲ ನಮ್ಮದು ಆನ್ಲೈನ್ ಎಲ್ಲ ಸಬ್ಮಿಟ್ ಆದಮೇಲೆ ಅವರು ಸಪ್ರೇಟಾಗಿ ಇನ್ನೊಂದು ನೋಟಿಫಿಕೇಷನ್ ಬಿಟ್ಟು ಅದರಲ್ಲಿ ಡೀಟೇಲ್ ಆಗಿ ಯಾವ್ಯಾವ ಕ್ಯಾಟಗರಿಗೆ ಎಷ್ಟು ಹುದ್ದೆಗಳಿದೆ ಅಂತ ಹೇಳ್ತಾರೆ. ಆ ನೋಟಿಫಿಕೇಷನ್ ಬರ್ತಾನೆ ನಾನು ನಿಮಗೆ ಹೇಳ್ತೀನಿ. ಆಲ್ಮೋಸ್ಟ್ 10,000ಕ್ಕಿಂತ ಹೆಚ್ಚು ಹುದ್ದೆಗಳು ಬರುವ ನಿರೀಕ್ಷತೆ ಇದೆ. ಫ್ರೆಂಡ್ಸ್, ನಾನು ಬರ್ತಾನೆ ನಿಮಗೆ ಹೇಳ್ತೀನಿ. ಫ್ರೆಂಡ್ಸ್, ಎಜುಕೇಷನಲ್ ಕ್ವಾಲಿಫಿಕೇಷನು ವಿದ್ಯಾರ್ಹತೆ ಏನಿರಬೇಕಂದ್ರೆ 1/8/2019 ಈ ಡೇಟ್ಗೆ ಅವರು ಎಜುಕೇಷನಲ್ ಕ್ವಾಲಿಫಿಕೇಷನ್ ಕನ್ಸಿಡರ್ ಮಾಡ್ತಾರೆ. ಮೆಟ್ರಿಕ್ಯುಲೇಷನ್ ಎಕ್ಸಾಮಿನೇಷನ್ ಅಥವಾ SSLC 10th ಲೆವೆಲ್ ಪಾಸ್ ಆಗಿದ್ರೆ ಸಾಕು, ನೀವು ಈ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು. ಡೀಟೇಲ್ ಆಗಿ ಕೊಡ್ತಾರೆ ಅವರು ಯಾವ್ಯಾವ ಹುದ್ದೆಗಳೈತೆ ಈ ಡಿಪಾರ್ಟ್ಮೆಂಟಲ್ಲಿ ಅಂತ. ಫ್ರೆಂಡ್ಸ್, ಏಜ್ ಲಿಮಿಟ್ ನೋಡ್ಕೊಳ್ಳಿ. ಮಿನಿಮಮ್ ಬಂದು 18 ವರ್ಷ, ಮ್ಯಾಕ್ಸಿಮಮ್ ಬಂದು 25 ವರ್ಷ ಜನರಲ್ ಮತ್ತು OBC ಅವ್ರಿಗೆ. ಅದಾದಮೇಲೆ SC ST PWD ಕ್ಯಾಂಡಿಡೇಟ್ಸ್ ಅವ್ರಿಗೆ ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ಮು 27 ವರ್ಷ. ಅದ್ರ ಜೊತೆಗೆ ರಿಲ್ಯಾಕ್ಸೇಷನ್ ಎಲ್ಲ ಸಿಗುತ್ತೆ ನಿಮಗೆ. ಫ್ರೆಂಡ್ಸ್, ಇದನ್ನು ಹೇಗೆ ಅಪ್ಲೈ ಮಾಡಬೇಕಂದ್ರೆ ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ವೆಬ್ಸೈಟ್ ಬಂದು www.ssc.nic.in ಈ ವೆಬ್ಸೈಟ್ಗೆ ಹೋಗಿ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ನಿಮಗೆ ಅಪ್ಲಿಕೇಶನ್ ಫೀಸ್ ಬಂದು ₹100 ಅಪ್ಲಿಕೇಶನ್ ಫೀಸ್ ಇಟ್ಟಿದ್ದಾರೆ. ಎಲ್ರಿಗೂ ₹100 ಅಪ್ಲಿಕೇಶನ್ ಫೀಸ್ ಇಟ್ಟಿದ್ದಾರೆ. ಫ್ರೆಂಡ್ಸ್, ಅದಾದಮೇಲೆ ಎಕ್ಸಾಮ್ ಸೆಂಟರ್ಸ್ ಕೊಟ್ಟಿದ್ದಾರೆ. ಕರ್ನಾಟಕ, ಕೇರಳ ರೀಜನಲ್ಲಿ ನಿಮಗೆ ಬೆಳಗಾಮು, ಬೆಂಗಳೂರು, ಹುಬ್ಬಳ್ಳಿ, ಗುಲ್ಬರ್ಗ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ, ಆಲ್ಮೋಸ್ಟ್ ಎಲ್ಲ ಕಡೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಮೇನ್ ಸಿಟೀಸಲ್ಲಿ ನಿಮಗೆ ಎಕ್ಸಾಮ್ ಬರೆಯೋಕ್ಕೆ ಸೆಂಟರ್ಸ್ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಸೆಲೆಕ್ಷನ್ ಪ್ರೊಸೆಸ್ ಬಂದು ನಿಮಗೆ ಎರಡು ಎಕ್ಸಾಮ್ ಇರುತ್ತೆ. ಫಸ್ಟ್ ಪೇಪರ್ 1ನಲ್ಲಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಬರುತ್ತೆ. ಡೇಟ್ ಸಹ ಹೇಳಿದ್ದೀನಿ ಆಲ್ರೆಡಿ. ಏನೇನು ಬರುತ್ತೆ ಅಂದರೆ ಜನರಲ್ ಇಂಗ್ಲೀಷು, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗು, ನ್ಯೂಮೆರಿಕಲ್ ಆಪ್ಟಿಟ್ಯೂಡು, ಜನರಲ್ ಅವೇರ್ನೆಸ್ಸು ಎಲ್ಲ 20-25 ಮಾರ್ಕ್ಸ್ ಕ್ವಶನ್ಸ್ ಪೇಪರ್ ಬರುತ್ತೆ. ಮತ್ತು 90 ನಿಮಿಷ ನಿಮಗೆ ಟೈಮ್ ಕೊಡ್ತಾರೆ ಎಕ್ಸಾಮ್ ಟೈಮು ಫಸ್ಟ್ ಪೇಪರ್ಗೆ. ಇಲ್ಲಿ ನೆಗೆಟಿವ್ನು ಸಹ ಇರುತ್ತೆ, ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, ಅಬ್ಜೆಕ್ಟಿವ್ ಟೈಪ್ ಇರುತ್ತೆ. ಅದಾದಮೇಲೆ ನಿಮಗೆ ಸೆಕೆಂಡ್ ಪೇಪರ್ ಬಂದು ಡಿಸ್ಕ್ರಿಪ್ಟಿವ್ ಇರುತ್ತೆ, ಅಂದರೆ ಲೆಟರ್ ರೈಟಿಂಗು, ಎಸ್ಸೆ ರೈಟಿಂಗ್ ಇರುತ್ತೆ, ಅದು ಬರೀಬೇಕಾಗುತ್ತೆ. ಅದು ಬಂದು ನಿಮಗೆ ಮ್ಯಾಕ್ಸಿಮಮ್ ಮಾರ್ಕ್ಸು 50 ಮಾರ್ಕ್ಸ್ ಇರುತ್ತೆ. ನಿಮಗೆ ಟೈಮ್ ಡ್ಯೂರೇಷನ್ ಬಂದು 30 ನಿಮಿಷ ಕೊಡ್ತಾರೆ. ಪೇಪರ್ ನೀವು ಬರೆಯೋದು ಹಿಂದಿ ಮತ್ತು ಇಂಗ್ಲೀಷ್ ಕೊಟ್ಟಿದ್ದಾರೆ ಅವರು, ಕನ್ನಡ ಅಂತ ಮೆನ್ಷನ್ ಮಾಡಿಲ್ಲ. ಹಿಂದಿ ಮತ್ತು ಇಂಗ್ಲೀಷ್ ಅಂತ ಇದೆ ಪೇಪರು. ಅಂದರೆ ಆಬ್ಜೆಕ್ಟಿವ್ ಟೈಪ್ ಪೇಪರ್ ಬಂದು ನಿಮಗೆ ಹಿಂದಿ ಇಂಗ್ಲೀಷಲ್ಲಿ ಆಬ್ಜೆಕ್ಟಿವ್ ಬರುತ್ತೆ. ನೀವು ಇಂಗ್ಲೀಷಲ್ಲಿ ನೀವು ಆನ್ಸರ್ ಮಾಡಬಹುದು. ಎಸ್ಸೆ ರೈಟಿಂಗ್ ಎಲ್ಲ ನೀವು ಇಂಗ್ಲೀಷಲ್ಲಿ ಬರೀಬಹುದು, ಲೆಟರ್ ರೈಟಿಂಗ್, ಎಸ್ಸೆ ರೈಟಿಂಗ್ ಎಲ್ಲ. ಫ್ರೆಂಡ್ಸ್, ನಾನು ಆಲ್ರೆಡಿ ಡೇಟ್ಸ್ ಎಲ್ಲ ಇಂಪಾರ್ಟೆಂಟ್ ಡೇಟ್ಸ್ ಎಲ್ಲ ಹೇಳಿದ್ದೀನಿ. ಅಪ್ಲೈ ಮಾಡಿ. ಮತ್ತು ಅದಾದಮೇಲೆ ನೀವು ಹುಡುಗಿರೋ ಕಂಪಲ್ಸರಿ ಅಪ್ಲೈ ಮಾಡಿ. ಒಳ್ಳೆ ಹುದ್ದೆ ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗೆ. ಅದಾದಮೇಲೆ ನೋಟಿಫಿಕೇಷನ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಪ್ಲೈ ಮಾಡಿ. ಮತ್ತು ಜಾಸ್ತಿ ಜನ ರಿಕ್ವೆಸ್ಟ್ ಮಾಡಿದ್ರೆ ಇದನ್ನು ಹೇಗೆ ಆನ್ಲೈನಲ್ಲಿ ಅಪ್ಲೈ ಮಾಡೋದು ಅಂತ ಕಮೆಂಟ್ ಮಾಡಿ, ನಾನು ಅದನ್ನು ಸಹ ಒಂದು ವೀಡಿಯೋ ಮಾಡಿಕೊಡ್ತೀನಿ ನಿಮಗೆ. ಫ್ರೆಂಡ್ಸ್, ಏನಾದರೂ ವೀಡಿಯೋ ಹೆಲ್ಪ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.